ಮೈಸೂರಿನ ಮೂಡಾದಲ್ಲಿ ಇದೀಗ ಸೈಟ್ ಹಂಚಿಕೆ ವಿಚಾರ ಏನಿದೆ ರಾಜಕೀಯ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಹೋಗೋಣ. ಮೈಸೂರಿನ ಮೂಡದಲ್ಲಿ ಕಾನೂನು ಬಾಹಿರವಾಗಿ ಆಸ್ತಿಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಮಾಲೀಕರಿಗೆ ಪರಿಹಾರ ಕೊಡಬೇಕಿತ್ತು. ಅದರ ಬದಲು ನಿವೇಶನವನ್ನ ಹಂಚಿದ್ದಾರೆ, ಸೈಟ್ಗಳನ್ನ ಹಂಚಿದ್ದಾರೆ. ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆಯಿಂದ ಸುಮಾರು 1,000 ಕೋಟಿ ನಷ್ಟ ಆಗಿದೆ. ಪ್ರಾಧಿಕಾರ ಮತ್ತು ಸರ್ಕಾರಕ್ಕಾಗಿರುವಂತಹ ನಷ್ಟ ಸುಮಾರು 1,000 ಕೋಟಿ. ಮೈಸೂರು ಜಿಲ್ಲಾಧಿಕಾರಿಗಳೇ ಬರೆದಂತಹ ಪತ್ರದಲ್ಲಿ ಸ್ಫೋಟಕ ಮಾಹಿತಿ ಇದೀಗ ಬಯಲಾಗ್ತಾ ಇದೆ. ಭೂಮಿಯನ್ನು ತಗೊಂಡು ಮೂಡದವರು ಹಣವನ್ನು ಕೊಡಬೇಕಿತ್ತು, ಅದರ ಬದಲಿಗೆ ಸೈಟ್ಗಳನ್ನು ಅಥವಾ ಖಾಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಪರಿಣಾಮ ಸರ್ಕಾರಕ್ಕೆ ಮತ್ತು ಪ್ರಾಧಿಕಾರಕ್ಕೆ 1,000 ಕೋಟಿ ನಷ್ಟವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಮೈಸೂರಿನ ಜಿಲ್ಲಾಧಿಕಾರಿಗಳೇ ಬರೆದಂತಹ ಪತ್ರದಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ರಾಜಕೀಯ ಚರ್ಚೆಗೂ ಕೂಡ ಈ ಒಂದು ವಿಚಾರ ಕಾರಣವಾಗ್ತಾ ಇದೆ. ಇದೀಗ ಅದರಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬದ ಹೆಸರು ಕೂಡ ಕೇಳಿ ಬಂದಿತ್ತು. ಮೈಸೂರಿನ ಮೂಡದಲ್ಲಿ ಕಾನೂನು ಬಾಹಿರವಾಗಿ ಆಸ್ತಿಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲೇ ಅವ್ಯವಹಾರ ನಡೆದಿದೆ ಮತ್ತು ಪ್ರಾಧಿಕಾರಕ್ಕೆ ಹಾಗೂ ಸರ್ಕಾರಕ್ಕೆ 1,000 ಕೋಟಿ ನಷ್ಟವಾಗಿರುವಂಥದ್ದು ಮಾಹಿತಿ ಏನಿದೆ ಅದೀಗ ಮೈಸೂರಿನ DC ಬರೆದಂತಹ ಪತ್ರದಲ್ಲಿ ಸಾಬೀತಾಗ್ತಾ ಇದೆ. ಇನ್ನು ಸರ್ಕಾರದ ಕಾರ್ಯದರ್ಶಿಗೆ ಮೈಸೂರಿನ DC ಪತ್ರ ಬರೆದಿದ್ದಾರೆ. ಈ ಪತ್ರ ಕಳೆದ ವರ್ಷ ಬರೆದಿರುವಂಥದ್ದು ನವೆಂಬರ್ 27ನೇ ತಾರೀಕು. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಆ ಪತ್ರ ಏನು ಅಂತ ನೋಡ್ತಾ ಹೋಗೋಣ. 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆಯಿಂದ ಸರ್ಕಾರಕ್ಕೆ ಸುಮಾರು 1,000 ಕೋಟಿ ನಷ್ಟ ಆಗಿದೆ. ಸೈಟ್ ಹಂಚಿಕೆ ಕಾನೂನುಬದ್ಧವಾಗಿಲ್ಲ ಅಂತ ಮೈಸೂರಿನ DC ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಲವು ಅಧಿಕಾರಿಗಳ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರಿನ ಆಗಿನ DC ಆಗಿದೆ ಡಾಕ್ಟರ್ KV ರಾಜೇಂದ್ರ ಅವರು ಬರೆದಿರುವಂತಹ ಪತ್ರ ಇದೀಗ ಲಭ್ಯ ಆಗ್ತಾ ಇದೆ. ಸೊ ಇದೀಗ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2023 ಅಂದರೆ ಕಳೆದ ವರ್ಷ ನವೆಂಬರ್ 27ನೇ ತಾರೀಕು ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರಿಗೆ? ಸರ್ಕಾರದ ಕಾರ್ಯದರ್ಶಿಗೆ ಮೈಸೂರಿನ ಆಗಿನ DC ಬರೆದಿರುವಂತಹ ಪತ್ರ. ಡಾಕ್ಟರ್ KV ರಾಜೇಂದ್ರ ಅವರು ಆಗಲೇ 1,000 ಕೋಟಿ ನಿಗಮಕ್ಕೆ ಮತ್ತು ಸರ್ಕಾರಕ್ಕೆ ನಷ್ಟ ಆಗಿರೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಮುಖಾಂತರ ಕೆಲವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ತನಿಖೆಯ ಮುಖಾಂತರವೇ ಸಾಬೀತಾಗಬೇಕಾಗಿದೆ. CBI ಕೊಡಿ ಅಂತ ಕೂಡ BJP ಇದೀಗ ಒತ್ತಾಯ ಮಾಡ್ತಾ ಇದೆ. ತನಿಖೆಯ ಮುಖಾಂತರವೇ ಯಾರೆಲ್ಲ ಭಾಗಿಯಾಗಿದ್ದಾರೆ ಏನು ಎತ್ತ ಅನ್ನುವಂತಹ ಮಾಹಿತಿ ಹೊರಬೀಳಬೇಕಾಗಿದೆ. ಈಗ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಇತ್ತೀಚಿನ ದಿನಗಳಲ್ಲಿ ಮೂಡಾ ವಿಚಾರ ರಾಜಕೀಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸದ್ಯ ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಮತ್ತು ಯಾರ್ಯಾರ ಮೇಲೆ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಪ್ರಮುಖವಾಗಿ ಇಲ್ಲಿಯ ತನಕ ಅಂದರೆ ಮೊನ್ನೆಯ ತನಕ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ಈ ರೀತಿಯಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅಧಿಕೃತವಾದಂಥ ದಾಖಲೆಗಳು ಒಟ್ಟಾರೆಯಾಗಿ ಸಿಗ್ತಾ ಇರಲಿಲ್ಲ. ಆದರೆ ಈಗ ನಮಗೆ ಸಿಕ್ಕಿರುವಂತಹ ಪತ್ರ ಏನಿದೆ, ಈ ಪತ್ರದ ಮೂಲಕವಾಗಿ ಒಂದು ಅಂಶ ಸ್ಪಷ್ಟವಾಗ್ತಾ ಇದೆ. ಇದು ಅಂತಿಂತ ಭ್ರಷ್ಟಾಚಾರ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇದನ್ನು ಹೇಳ್ತಾ ಇರುವಂಥದ್ದು ನಿನ್ನೆಯವರೆಗೂ ಕೂಡ ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಡಾಕ್ಟರ್ KV ರಾಜೇಂದ್ರ ಅವರು 2023 ನವೆಂಬರ್ 27ನೇ ತಾರೀಕು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಯಾಕೆಂದರೆ DC ಕಸ್ಟೋಡಿಯನ್ ಆಫ್ ದಿ ಡಿಸ್ಟ್ರಿಕ್ಟ್, ಈ ಕಾರಣಕ್ಕೋಸ್ಕರವಾಗಿ ಅವರು ಒಂದು ಪತ್ರವನ್ನು ಬರೀತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರಗಳಾಗಿದ್ದಾವೆ, ಅದರಲ್ಲೂ ಕೂಡ ನಿಯಮ ಬಾಹಿರವಾಗಿ 50-50 ಅನುಪಾತದಲ್ಲಿ ನಿವೇಶನಗಳ ಹಂಚಿಕೆ ಆಗಿದೆ. ಈ ಮೂಲಕವಾಗಿ ಸರ್ಕಾರಕ್ಕೆ 1,000 ಕೋಟಿಯಷ್ಟು ಆರ್ಥಿಕವಾದಂಥ ನಷ್ಟ ಆಗಿದೆ ಅನ್ನುವಂಥದ್ದನ್ನು ಅಧಿಕಾರಿಗಳ ಹೆಸರಿನ ಸಮೇತ ಯಾರ್ಯಾರ ಹಂತದಲ್ಲಿ
ಹಂತದಲ್ಲಿ ಯಾವ್ಯಾವ ಭ್ರಷ್ಟಾಚಾರ ನಡೆದಿದೆ, ಅವತ್ತಿನ ಅಧ್ಯಕ್ಷರುಗಳ ಹಂತದಲ್ಲಿ ಏನೇನು ಭ್ರಷ್ಟಾಚಾರ ನಡೆದಿದೆ, ಅವತ್ತಿನ ಆಯುಕ್ತರ ಹಂತದಲ್ಲಿ ಯಾವ್ಯಾವ ಭ್ರಷ್ಟಾಚಾರ ನಡೆದಿದೆ ಅಂತ ಡೀಟೇಲ್ ಆಗಿ ವಿತ್ ನೇಮ್ ನಿನ್ನೆವರೆಗೂ ಜಿಲ್ಲಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಬರೀತಾರೆ. ಬಹಳ ಆಶ್ಚರ್ಯ ಅನ್ನಿಸುವಂಥದ್ದು ವಿದ್ಯಾ, ಕಳೆದ ವರ್ಷದ ನವೆಂಬರ್ ತಿಂಗಳಲ್ಲಿ ಈ ಪತ್ರವನ್ನು ಬರೆದರೂ ಕೂಡ ಇವತ್ತಿನವರೆಗೆ ಆ ಅಧಿಕಾರಿಗಳ ಮೇಲಾಗಲಿ ಅಥವಾ ಆ ವಿಚಾರದಲ್ಲಾಗಲಿ ಸರ್ಕಾರ ಒಂದೇ ಒಂದು ಕ್ರಮ ವಹಿಸೋಕ್ಕೆ ಮುಂದಾಗಲ್ಲ. ಅವತ್ತಿನ BJP ಸರ್ಕಾರ ಇರ್ಬೋದು ಅಥವಾ ಇವತ್ತಿನ ಕಾಂಗ್ರೆಸ್ನ ಸರ್ಕಾರಗಳಿರ್ಬೋದು, ಯಾವ ಸರ್ಕಾರಗಳು ಕೂಡ ಈ ವಿಚಾರಗಳ ಬಗ್ಗೆ ಕ್ರಮ ವಹಿಸೋದಕ್ಕೆ ಮುಂದಾಗಲ್ಲ. ಎಲ್ಲರೂ ಕೂಡ ಜಾಣ ಮೌನವನ್ನು ವಹಿಸೋದಕ್ಕೆ ಆರಂಭಿಸ್ತಾರೆ. ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ವಿದ್ಯಾ, ಇದರಲ್ಲಿ ಕೇವಲ ಅಧಿಕಾರಿಗಳ ಹಂತದವರ ಮಾತ್ರ ಪಾಲಲ್ಲ, ಇದರ ಲಿಂಕ್ ವಿಧಾನಸೌಧದವರೆಗೂ ಕೂಡ ಬೆಳೆದು ನಿಂತಿದೆ. ಹಾಗಾಗಿ ಒಬ್ಬ ಜಿಲ್ಲಾಧಿಕಾರಿ ಇಷ್ಟರ ಮಟ್ಟಿಗೆ ಕೊಟ್ಟಂಥ ವರದಿಯನ್ನೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿ ಅವರು ಇಟ್ಕೊಂಡಿರೋದು ವಿದ್ಯಾ. ಎಸ್, ನೀವು ಹೇಳಿದಂತೆ ಮುಂದಿನ ದಿನಗಳಲ್ಲಿ ಬಹುಶಃ ತನಿಖೆ ಆದ ಮೇಲೆ ದೊಡ್ಡ ದೊಡ್ಡ ಪ್ರಭಾವಿಗಳ ಹೆಸರು ಕೇಳಿಬರೋ ಸಾಧ್ಯತೆ ಇದೆಯಾ ಅಂತ ಅಲ್ವಾ? ನಿಜವಾಗಲೂ ವಿದ್ಯಾ, ಯಾಕೆಂದರೆ ಈಗ ವಿತ್ತು ಒಬ್ಬ DC ಬರೆದಿರುವಂಥ ಸರ್ಕಾರದ ಅಧಿಕೃತವಾದಂಥ ಪತ್ರ ಇದು. ಅಲ್ಲಿ ಅವರು ವಿತ್ತು ನೇಮನ್ನು ಹೇಳ್ತಾರೆ, ಆಯುಕ್ತರು ಯಾರು, ಅಧ್ಯಕ್ಷರು ಯಾರು, ಯಾರ ಅವಧಿಯಲ್ಲಿ ಏನೇನಾಗಿದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನಾಗಿದೆ ಅಂತ. ಅಲ್ಲಿಗೆ ಅವರನ್ನು ರಕ್ಷಣೆ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಸಹಜವಾಗಿಯೇ ಬಂದೇ ಬರುತ್ತೆ. ಅಲ್ಲಿಗೆ ಇದು ದೊಡ್ಡ ಮಟ್ಟದ ತನಿಖೆ ಏನಾದರೂ ಆಗಿದ್ದೇ ನಿಜವಾದರೆ ವಿದ್ಯಾ, ಅಂದರೆ ಪ್ರಾಮಾಣಿಕವಾದಂಥ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಿದ್ದೇ ನಿಜವಾದರೆ ದೊಡ್ಡವರ ಹೆಸರುಗಳು ಕೂಡ ಬಯಲಾಗುವಂಥದ್ರಲ್ಲಿ ಯಾವ ಆಶ್ಚರ್ಯಗಳಿಲ್ಲ. ಆದರೆ ಪ್ರಶ್ನೆ ಇರುವಂಥದ್ದು, ನಿಷ್ಪಕ್ಷಪಾತವಾದಂಥ ತನಿಖೆ ಆಗುತ್ತಾ? ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡಿಸುವಂಥ ಮನಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆಯಾ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ ವಿದ್ಯಾ. ವೆಲ್, ಸ್ಟೇ ವಿತ್ ಮೀ. ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.